ಇನ್ಮೇಲೆ ಸರ್ಕಾರಿ ಅಧಿಕಾರಿಗಳು 10 ಗಂಟೆ ಒಳಗಡೆ ಕಚೇರಿಗೆ ಹಾಜರಿರಬೇಕು. ಎಐ ಮತ್ತು ಜಿಪಿಎಸ್ ಮೂಲಕ ಹಾಜರಾತಿ ಕಡ್ಡಾಯ. ಆದೇಶ 1 ವಾರ ಆಗಿದೆ, ಅಧಿಕಾರಿಗಳು ಪಾಲಿಸಿದ್ದಾರಾ? ನಮಸ್ಕಾರ. ಬೆಂಗಳೂರು ಸರ್ಕಾರಿ ಕಚೇರಿಗೆ ಕೆಲಸಕ್ಕೆ ಹೋದಾಗ ನಿಮ್ಗೆ ಒಂದು ಅನುಭವ ಆಗೇ ಇರುತ್ತೆ. ಅಧಿಕಾರಿಗಳನ್ನ ಭೇಟಿ ಮಾಡಕ್ ಹೋದಾಗ, ಸರ್ ಇನ್ನೂ ಅವ್ರು ಬಂದಿಲ್ಲ, ಮೀಟಿಂಗ್ ಹೋಗಿದ್ದಾರೆ, ನಾಳೆ ಬರ್ತಾರೆ, ನಾಳೆ ಬನ್ನಿ. ಇದೇ ರೀತಿಯ ಉತ್ತರಗಳನ್ನ ಕೇಳಿ ನೀವು ಕೂಡ ಬೇಸತ್ತಿರ್ತೀರಾ. ಮೇ ಬಿ ರಾಜ್ಯ ಸರ್ಕಾರಕ್ಕೂ ಇದಕ್ಕೆ ಬೇಸರವಾಗಿದೆ ಅನ್ಸುತ್ತೆ. ಅದಕ್ಕೊಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ರಾಜ್ಯದ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬೆಳಿಗ್ಗೆ 10 ಗಂಟೆಯೊಳಗೆ ಕಡ್ಡಾಯವಾಗಿ ಕಚೇರಿ ಒಳಗೆ ಹಾಜರಿರಬೇಕು ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ಶಾಲಿನಿ ರಂಜನೀಶ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಕೇವಲ ಬಯೋಮೆಟ್ರಿಕ್ ಹಾಜರಾತಿ ಮಾತ್ರ ಅಲ್ಲ, ಎಐ ಮತ್ತು ಜಿಪಿಎಸ್ ಆಧಾರಿತ ಹಾಜರಾತಿ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ, ಅದು ಕಡ್ಡಾಯ ಅಂತ ಹೇಳಿ ಕೂಡ ಸೂಚನೆಯನ್ನ ಹೊರಡಿಸಿದ್ದಾರೆ. ಆದ್ರೆ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ನಿಜವಾಗಿಯೂ ಕಚೇರಿಯಲ್ಲಿದ್ದಾರಾ ಅಥವಾ ಎಲ್ಲೋ ಬೇರೆ ಕಡೆ ಇದ್ದು ಹಾಜರಾತಿ ತೋರಿಸ್ತಿದ್ದಾರಾ ಎಂಬುದನ್ನ ಪತ್ತೆ ಹಚ್ಚೋದಕ್ಕೋಸ್ಕರನೇ ಈ ಒಂದು ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿದೆ. ಈಗಾಗಲೇ ಸರ್ಕಾರದ ಕರ್ತವ್ಯ ಆಪ್ ನಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಮಾಹಿತಿ ನೋಂದಾಯಿಸಲಾಗಿದೆ. ಆದ್ರೆ ಸಾಕಷ್ಟು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಆಪ್ ಅನ್ನ ನಿಯಮಿತವಾಗಿ ಬಳಸಿಕೊಳ್ತಿಲ್ಲ ಎಂಬುದು ಸರ್ಕಾರ ಗಮನಕ್ಕೂ ಸಹ ಬಂದಿದೆ. ಹೀಗಾಗಿ ಈ ಕಟ್ಟುನಿಟ್ಟಿನ ಸೂಚನೆಯನ್ನ ಹೊರಡಿಸಲಾಗಿದೆ. ಇನ್ನೊಂದು ಪ್ರಮುಖ ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ, ಸಾರ್ವಜನಿಕರಿಗಾಗಿ ಅಂದ್ರೆ ಸಾರ್ವಜನಿಕರು ಅಧಿಕಾರಿಗಳನ್ನ ಭೇಟಿ ಕೊಡಬೇಕು ಅಂತ ಹೇಳಿದ್ರೆ 3:30ಯಿಂದ 5:30ವರೆಗೂ ಸಹ ಸಮಯವನ್ನ ನಿಗದಿಪಡಿಸಲಾಗಿದೆ. ಈ ಮುಖಾಂತರ ಜನರು ತಮ್ಮ ಕೆಲಸಕ್ಕಾಗಿ ಅಧಿಕಾರಿಯನ್ನ ಭೇಟಿಯಾಗಬೇಕಾದ್ರೆ ಯಾವುದೇ ರೀತಿಯ ಟೈಮ್ ಡ್ಯೂರೇಷನ್ ಮತ್ತೆ ಅಧಿಕಾರಿಗಳ ಹತ್ರ ತೆಗೆದುಕೊಳ್ಳುವಂತಹ ನೆಸೆಸಿಟಿನೂ ಇರಲ್ಲ, ತಾವು ವೇಟ್ ಮಾಡಬೇಕು ಅನ್ನೋ ನೆಸೆಸಿಟಿನೂ ಇರಲ್ಲ. ಅದಕ್ಕೋಸ್ಕರ ಸರ್ಕಾರವೇ ಏನ್ ಮಾಡಿದೆ, 3:30ಯಿಂದ 5:30ವರೆಗೂ ಸಮಯ ನಿಗದಿಪಡಿಸಿದೆ. ಆ ಸಮಯಕ್ಕೆ ಕರೆಕ್ಟ್ ಆಗಿ ನೀವು ಹೋಗಿ ಅಧಿಕಾರಿಗಳನ್ನ ಮೀಟ್ ಮಾಡಬಹುದು. ಇದು ಪಾರದರ್ಶಕತೆಯ ಆಡಳಿತಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಸರ್ಕಾರದ ಅಭಿಪ್ರಾಯ ಆಗಿದೆ. ಆದ್ರೆ ಇಲ್ಲೇ ಒಂದು ಪ್ರಶ್ನೆ ಹುಟ್ಟೋದು, ಆ ಆದೇಶ ಹೊರಬಂದು ಈಗಾಗಲೇ 1 ವಾರ ಕಳೆದಿದೆ. ನಿಜವಾಗಿಯೂ ಎಷ್ಟು ಅಧಿಕಾರಿಗಳು ಬೆಳಿಗ್ಗೆ 10 ಗಂಟೆ ಒಳಗೆ ಕಚೇರಿಗೆ ತಟ್ ಅಂತ ಹಾಜರಿರ್ತಾರೆ? ಎ ಮತ್ತು ಜಿಪಿಎಸ್ ಆಧಾರಿತ ಹಾಜರಾತಿ ವ್ಯವಸ್ಥೆ ಎಷ್ಟು ಮಂದಿ ಬಳಸ್ಕೊಳ್ತಿದ್ದಾರೆ? ಜನರು ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಅಧಿಕಾರಿಗಳು ಎಷ್ಟು ಜನ ಸಿಗ್ತಿದ್ದಾರೆ, ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ? ಹಾಗೆ ಈ ಆದೇಶ ಕೂಡ ಕೇವಲ ಕಾಗದದ ಮೇಲೆ ಉಳಿದಿದ್ಯಾ? ಇದನ್ನ ನಿಜವಾಗ್ಲೂ ಅಧಿಕಾರಿಗಳು ಪಾಲಿಸ್ತಿದ್ದಾರಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎಲ್ಲೆಲ್ಲೂ ಗುಲ್ಲೆಬ್ಬಿದೆ. ಯಾಕೆಂದ್ರೆ ಆದೇಶ ಹೊರಡಿಸಿ ಒಂದು ಭಾಗ ಆದ್ರೆ ಅದನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರೋದು ಮತ್ತೊಂದು ಭಾಗ ಆಗಿರುತ್ತೆ. ಸರ್ಕಾರದ ಉದ್ದೇಶ ಒಳ್ಳೆಯದೇ ಇರಬಹುದು, ಆದ್ರೆ ಅದನ್ನ ಪಾಲಿಸೋದು, ಅದರ ಫಲಿತಾಂಶ ಜನರಿಗೆ ಕಾಣಿಸ್ಬೇಕು. ಅವಾಗ್ಲೇ ಅದು ಯಶಸ್ವಿ ಆಗಿದೆ ಅನ್ನುವಂತ ಲೇಬಲ್ ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಜನರು ಕಚೇರಿಗೆ ಹೋದಾಗ ಅಧಿಕಾರಿಗಳು ಸಮಯಕ್ಕೆ ಸಿಗ್ಬೇಕು, ಫೈಲ್ಗಳು ವಿಳಂಬ ಆಗ್ಬಾರ್ದು, ಅನಗತ್ಯ ಅಲೆದಾಟ ನಿಲ್ಬೇಕು. ಆಗ ಮಾತ್ರ ಆದೇಶ ನಿಜವಾಗಿಯೂ ಯಶಸ್ವಿ ಆಗಿರೋದು ಸಾಬೀತಾಗುತ್ತೆ. ಹಾಗಿದ್ರೆ ಬೆಳಿಗ್ಗೆ 10 ಗಂಟೆಗೆ ನೀವೇನಾದ್ರೂ ಅಧಿಕಾರಿಗಳನ್ನ ಭೇಟಿ ಮಾಡಕ್ ಹೋದಾಗ ನಿಜವಾಗ್ಲು ಅಂದ್ರೆ ನಿಮಗೋಸ್ಕರ ಅಂದ್ರೆ ಸಾರ್ವಜನಿಕರಿಗೋಸ್ಕರ ಒಂದು ಸಮಯವನ್ನ ನಿಗದಿ ಮಾಡಿಸಿರ್ತಾರೆ. ಯಾಕಂದ್ರೆ ಅವರ ಒಂದು ಕೆಲಸಕ್ಕೂ ಕೂಡ ಯಾವುದೇ ಭಗ್ನ ಬರಬಾರ್ದು, ನಿಮಗೂ ಕೂಡ ಯಾವುದೇ ರೀತಿ ತಾಪತ್ರಯ ಆಗ್ಬಾರ್ದು ಅಂದ್ರೆ 3:30ಯಿಂದ 5:30ವರೆಗೂ ನಿಗದಿ ಮಾಡಿದ್ದಾರೆ. ಈ ಒಂದು ವಾರದ ಒಳಗಡೆ ನೀವು ಹೋದಾಗ ಅಧಿಕಾರಿಗಳು ನಿಮಗೆ ನಿಜವಾಗ್ಲೂ ಸಿಕ್ಕಿದ್ದಾರಾ? ಅವರ ಕಾರ್ಯವೈಖರಿ ಏನಾದ್ರೂ ಬದಲಾವಣೆ ಆಗಿದ್ಯಾ? ಅದು ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿದ್ಯಾ? ಅದನ್ನ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.